ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ಮತ್ತೆ ರೀಮೇಕ್ ಮಾಡೋ ಸಾಹಸಕ್ಕೆ ಯಾರೂ ಕೈ ಹಾಕಿಲ್ಲ. ಯಾಕಂದ್ರೆ ಅಣ್ಣವರು ಅಭಿನಯಿಸಿರುವ ಪ್ರತಿಯೊಂದು ಸಿನಿಮಾನೂ ಸೂಪರ್ ಹಿಟ್ ಮತ್ತು ಕ್ಲಾಸಿಕ್. ಇವತ್ತಿಗೂ ಅವರ ಸಿನಿಮಾಗಳನ್ನು ಜನ ಮರೆಯೋಕೆ ಸಾಧ್ಯವಿಲ್ಲ. 1974ರಲ್ಲಿ ಬಂದ ಅಣ್ಣವರ ಭಕ್ತ ಕುಂಬಾರ ಸಿನಿಮಾ ಬಂದು ಬರೋಬ್ಬರಿ 52 ವರ್ಷಗಳೇ ಕಳೆದಿವೆ. ಆದರೂ ಈ ಸಿನಿಮಾ ಬಗ್ಗೆ ಇವತ್ತಿಗೂ ದೊಡ್ಡ ಮಾತುಕತೆ ಇದೆ. ಈ ಕ್ಲಾಸಿಕ್ ಸಿನಿಮಾವನ್ನ ಮತ್ತೆ ಮಾಡಬೇಕು, ಆ ಪಾತ್ರದಲ್ಲಿ ಶಿವರಾಜ್ಕುಮಾರ್ ಅಭಿನಯಿಸಬೇಕು ಅಂತ ಒಂದು ಪ್ಲಾನ್ ಇತ್ತು. ಶಿವರಾಜ್ಕುಮಾರ್ ಭಕ್ತ ಕುಂಬಾರ ಪಾತ್ರ ಮಾಡ್ತಾರೆ ಅಂತ ಸುದ್ದಿ ಹೊರಬಿದ್ದ ತಕ್ಷಣ ಸಿನಿಮಾ ಪತ್ರಕರ್ತರು ಇದರ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿದ್ರು. ಯಾಕಂದ್ರೆ ಭಕ್ತ ಕುಂಬಾರ ಪಾತ್ರದಲ್ಲಿ ರಾಜ್ಕುಮಾರ್ ಜೀವಿಸಿದ ರೀತಿ ಬೇರೆ ಯಾರಿಂದಲೂ ಮಾಡೋಕೆ ಸಾಧ್ಯವಿಲ್ಲ. ಶಿವಣ್ಣನೇ ಆದ್ರೂ ಆ ಪಾತ್ರಕ್ಕೆ ಅಣ್ಣವರು ತಂದ ಜೀವ ತರೋದು ಕಷ್ಟ. ಈ ಸಿನಿಮಾ ಮತ್ತೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಪತ್ರಕರ್ತರು ಅಂದುಕೊಂಡ್ರು. ಕೂಡಲೇ ಕನ್ನಡದ ಹಿರಿಯ ಪತ್ರಕರ್ತರಾದ ಸುಬ್ಬಣ್ಣ, ಬಿ ಗಣಪತಿ ಮತ್ತು ಪ್ರೇಮ್ನಾಥ್ ಅವರು ನೇರವಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹತ್ತಿರ ಹೋದ್ರು. ರಾಜ್ಕುಮಾರ್ ಅವರ ನಟನೆಯನ್ನ ಯಾರಿಂದಲೂ ಮತ್ತೆ ಮಾಡಲು ಆಗಲ್ಲ. ಶಿವಣ್ಣನೇ ಆದ್ರೂ ಆ ಪಾತ್ರ ಮಾಡೋದು ಬೇಡ, ಇದರಿಂದ ಸಿನಿಮಾದ ಹೆಸರು ಹಾಳಾಗ್ಬೋದು ಅಂತ ಪಾರ್ವತಮ್ಮನವರಿಗೆ ತಿಳಿಸಿ ಹೇಳಿದ್ರು. ಪತ್ರಕರ್ತರ ಮಾತಿನಲ್ಲಿದ್ದ ನಿಜವನ್ನ ಅರ್ಥ ಮಾಡಿಕೊಂಡ ಪಾರ್ವತಮ್ಮ ಅವರು ಶಿವಣ್ಣ ಅವರಿಂದ ಈ ಸಿನಿಮಾ ಮಾಡಿಸೋದು ಬೇಡ ಅಂತ ನಿರ್ಧಾರ ಮಾಡಿದ್ರು. ಇತ್ತೀಚೆಗೆ ಎನ್.ಆರ್. ರಮೇಶ್ ಅವರು ಬರೆದ ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಬಿ ಗಣಪತಿ ಅವರೇ ಈ ಹಳೆಯ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ರಾಜ್ಕುಮಾರ್ ಅವರು ಅದೆಷ್ಟು ಒಳ್ಳೆಯ ನಟ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ.